Hello guys, welcome to KBP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಕೊಟ್ಟಿರೋದು ಅಪ್ಕಮಿಂಗ್ ಕನ್ನಡ ಮೂವೀಸ್ ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂತದ್ದು. ಸೊ ಗೈಸ್, ಯಾವ್ದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ನಾನು ಮಾತಾಡೋದಾದ್ರೆ ದೇವರ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ದೇವರ ಸಿನಿಮಾ ಒಂದು ನಾನು ಹೇಳ್ದಾಗಿನೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಲ್ಲದೆ ಇದ್ರೂ ಕೂಡ ನಮಗೆ ಆಸ್ ಎ ಕನ್ನಡಿಗನಾಗಿ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜೂನಿಯರ್ ಎನ್‌ಟಿಆರ್ ಮೂವಿಗೆ. ಸೊ ನಾವು ಅಫ್ಕೋರ್ಸ್ ಸಪೋರ್ಟ್ ಮಾಡ್ತೀವಿ. ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿನೇ ಹ್ಯೂಜ್ ಫ್ಯಾನ್ಸ್ ಇರುವಂತದ್ದು ಬೇರೆ ಸ್ಟಾರಿಗೆ, ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಸ್ಟಾರಿಗೆ ಅಂದ್ರೆ ಅದು ಜೂನಿಯರ್ ಎನ್‌ಟಿಆರ್ ಅವರಿಗೆ ಮಾತ್ರ ಆಗಿರುವಂತದ್ದು. ಸೊ ಈ ಸಿನಿಮಾ ಏನಿದೆಯಲ್ಲ, ಐಮ್ಯಾಕ್ಸ್ ಅಲ್ಲಿ ಬರೋಕ್ ಹೊರಟಿದೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಿಮಗೆ ಗೊತ್ತಾಗಿರ್ಬೇಕೇನೋ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಗುರು ಇದು ಮಾತ್ರ ಥಿಯೇಟರ್ ನೋಡ್ಬೇಕು ಅಂತ ಹೇಳಿದ್ದೆ ಲಾಸ್ಟ್ ಟೈಮ್ ಹೇಳಿದಾಗ. ಈಗ ಹೇಳ್ತೀನಿ, ಐಮ್ಯಾಕ್ಸ್ ಅಲ್ಲಿ ಬಂದಾಗ ನನಗೆ ಗೊತ್ತಾಯ್ತು, ಓಕೆ ಇವರು ಕಂಪ್ಲೀಟ್ಲಿ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿರುವಂತದ್ದು. ಹಾಗೇನೆ ರಾಮ್ ಚರಣ್ ಅವರ ಸಿನಿಮಾ ಏನಿದೆಯಲ್ಲ, ಗೇಮ್ ಚೇಂಜರ್, ಇದ್ರದ್ದೊಂದು ಸೆಕೆಂಡ್ ಸಾಂಗ್ ಕೂಡ ಇದೇ ವೀಕ್ ಅಲ್ಲಿ ಬರೋ ಕೊಟ್ಟಿರುವಂತದ್ದು. ಅಂಡ್ ಇವರು ಒಂದು IAS ಆಫೀಸರ್ ಆಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಡೋ ಕೊಟ್ಟಿರುವಂತದ್ದು, ಅಥವಾ ಈ ಸಾಂಗ್ ಇಂದ ಲೀಕ್ ಆಗಿರುವಂತ ವಿಷಯ ಅಂತಾನೆ ಹೇಳ್ಬೋದು. ಓಕೆ, ಈಗ ಬಗೀರ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಯುವ ಸಂಭ್ರಮದಲ್ಲಿ ಶ್ರೀ ಮುರಳಿ ಅವರು ಅದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಕೂಡ ಹುಡುಗಿರ್ ಕಣ್ಣು ಲೋಡೆಡ್ ಗನ್ನು ಈ ಒಂದು ಸಾಂಗ್ ನ ಹಾಡಿದಾಗ ಎಲ್ಲರೂ ಕ್ರೇಜಿ ಆಗೋದ್ರು ಅಂತ ಹೇಳ್ಬೋದು. ಅದಲ್ಲದೆ ಅಲ್ಲಿ ಡಿ ಬಾಸ್ ಅಂತ ಕೂಗ್ತಾ ಇದ್ರು. ಆಗ ಅವರೊಂದು ಆನ್ಸರ್ ಕೊಟ್ರು, ಗುರು ದೇವ್ರಿದಾನೆ, ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ, ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳಿದ್ರಲ್ಲ. ಆಗ ಒಂದು ಖುಷಿ ಆಯ್ತು ಗುರು. ಆ ಪಾಸಿಟಿವ್ ವೈಬ್ ನವ್ರು ಕೊಟ್ರಲ್ಲ, ತುಂಬಾನೇ ಖುಷಿ ಆಯ್ತು. ಅಂಡ್ ಅದೇ ಹೇಳಿದ್ನಲ್ಲ, ಆ ಫ್ಯಾನ್ಸ್ ಕ್ರೇಜ್ ಏನಿದೆಯಲ್ಲ ಅದು ಕಾಣಿಸ್ತಿದೆ. ಅಂಡ್ ಹೇಳ್ದಾಗಿನೇ ಬಗೀರ ಸಿನಿಮಾ ಏನಿದೆಯಲ್ಲ, ಹೊಂಬಾಳೆ ಕ್ಲಾಸ್ ಮೂವೀಸ್ ಅಲ್ಲಿ ಸೇರುವಂತದ್ದು. ಯಾವುದೇ ಕಾರಣಕ್ಕೂ ಓಲ್ಡ್ ಏಜ್ ಅಥವಾ ಹಿಸ್ಟಾರಿಕಲ್ ಅಥವಾ ಏನಂತಾರೆ ಮಾಸಿ ಗ್ಯಾಂಗ್ಸ್ಟರ್ ಆ ತರ ಅಲ್ಲ, ಕ್ಲಾಸ್ ನ ಕ್ಯಾಟಗರಿ ಸೇರುವಂತದ್ದು. ಇದರಲ್ಲಿ ಇವರು ಒಂದು ಪೊಲೀಸ್ ಆಫೀಸರ್ ಆಗಿರುವಂತದ್ದು ಅಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇದ್ರದ್ದೊಂದು ರಣಗಲ್ ಪಾರ್ಟ್ ಕೂಡ ಅವರದ್ದು ಆಲ್ರೆಡಿ ಒಂದು ಪೊಲೀಸ್ ಆಫೀಸರ್ ಆಗಿ ಮಾಡಿರುವಂತ ಸಿನಿಮಾ ಆಗಿರುವಂತದ್ದು. ಅದನ್ನ ನೆಕ್ಸ್ಟ್ ಲೆವೆಲ್ ಬಗೀರದಲ್ಲಿ ಹೇಗೆ ತಗೊಂಡಿದ್ದಾರೆ ಅಂತ ನಾವು ನೋಡ್ಬೇಕಾಗಿದೆ. ಸೊ ಇಲ್ಲಿ ಪೊಲೀಸ್ ಆಫೀಸರ್ ಬಗೀರ ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗಿಕೊಟ್ಟಿರುವಂತ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ, ಇನ್ನೊಂದು ಸಿನಿಮಾ ಬಗ್ಗೆ ಮಾತಾಡ್ಬೇಕಾಗತ್ತೆ. ಅದೇನೆ ಮಾರ್ಟಿನ್ ಬಗ್ಗೆ ಆಗಿರುವಂತದ್ದು. ಮಾರ್ಟಿನ್ ಸಿನಿಮಾ ಹೇಳ್ದಾಗಿನೇ ಅದು ದೂಕಿರುವಂತ ಕಾರಣನೂ ಇದೆ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ದೂಕುವಂತ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಮಾತಾಡ್ಕೊಂಡ್ಬಿಡ್ತೀನಿ ರಣಗಲ್ ಸಿನಿಮಾ ಏನಿದೆಯಲ್ಲ, ಅಕ್ಟೋಬರ್ ಡೇಟ್ಗೆನೆ, ಅಂದ್ರೆ ಅಕ್ಟೋಬರ್ ಅಲ್ಲೇ ಒಂದು ಫಿಕ್ಸ್ ಆಗಿ ಬರುವಂತ ಒಂದು ಸಿನಿಮಾ ಆಗಿತ್ತು. ಆಗಸ್ಟ್ 17ನೇ ತಾರೀಕಿಗೆ, ಯಾವಾಗ ಆಗಸ್ಟ್ 15ನೇ ತಾರೀಕು ಬರಲ್ಲ ಅಂತ ಗೊತ್ತಾಯ್ತಲ್ಲ, ಆಗ ಆಗಸ್ಟ್ 17ನೇ ತಾರೀಕಿಗೆ 2 ಟೀಮ್ ಅಪ್ರೋಚ್ ಮಾಡಿದೆ. ಒಂದು UI ಹಾಗೇನೆ ಮಾರ್ಟಿನ್ ಟೀಮ್ ಕಡೆಯಿಂದ ಎರಡೂ ಕೂಡ, ಅಂದ್ರೆ ಅಟ್ ಎ ಟೈಮ್ ಅಲ್ಲ, ಒಂದೊಂದಾಗಿ ಒಬ್ಬೊಬ್ಬರಾಗಿ ಬಂದಿರ್ತಾರೆ. ನನಗೆ ಗೊತ್ತಿರಂಗೆ ಮೊದಲನೇದಾಗಿ UI ಟೀಮ್ ಬಂದಿರುತ್ತೆ ಅಂತ ಅನ್ಕೊಂತೀನಿ, ಇಲ್ಲ ಮಾರ್ಟಿನ್ ಟೀಮೇ ಮೊದಲನೇದಾಗಿ ಬಂದಿರುವಂತದ್ದು. ಯಾಕೆ ಅಂತಂದ್ರೆ ಇವರು ಇನ್ನ ಡಿಲೇ ಮಾಡೋದಕ್ಕಾಗಲ್ಲ. ಮಾರ್ಟಿನ್ ಟೀಮ್ ಏನಾಗಿದೆ ಅಂತಂದ್ರೆ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇರುವಂತದ್ದು, ಫ್ಯಾನ್ಸ್ ಕೂಡ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಸೊ ಇರ್ಬೇಕಾದ್ರೆ ಅಕ್ಟೋಬರ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವರು ನವೆಂಬರ್ 15 ಇಟ್ಕೊಂಡ್ರು. ಸೊ ಶಿವಣ್ಣ ಒಪ್ಕೊಂಡು, ಅಂದ್ರೆ ನೋಡಿ ಇಲ್ಲಿ ಇದೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂತದ್ದು. ಇಲ್ಲಿ ಯಾರು ದೊಡ್ಡದು ಯಾರು ಕೀಳು, ಯಾರು ದೊಡ್ಡವರು ಯಾರು ಚಿಕ್ಕವರು ಆತರ ಏನೂ ಇಲ್ಲ. ಅದೊಂದು ರೆಸ್ಪೆಕ್ಟ್, ದೊಡ್ಡವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರಲ್ಲ ಆತರ. ಸೊ ಹೋಗ್ಬಿಟ್ಟು ಕೇಳಿದ್ದಾರೆ. ರಣಗಲ್ ಸಿನಿಮಾನು ಕೂಡ ಶ್ರೀಮುರಳಿ ಅವರದೇ ಆಗಿರುವಂತದ್ದು, ನೆನಪಲ್ಲಿ ಇಟ್ಕೊಳ್ಳಿ. ನಮಗೆ ಗೊತ್ತಿಲ್ಲದೆ ಅಂತ ಒಂದು ಸರ್ಪ್ರೈಸ್ ಕೂಡ ಇರಬಹುದು. ಅರ್ಥ ಆಗ್ತಿದ್ಯಾ? ಯಾಕೆಂತಂದ್ರೆ ಅದು ಮಫ್ತಿದೆ ಒಂದು ಪಾಠ ಆಗಿರುವಂತದ್ದು ರಣಗಲ್. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಬಂದ್ರು ಕೂಡ ಶಾಕಿಂಗ್ ಆಗುವಂತದ್ದು ಏನಲ್ಲ. ಬಟ್ ನಾನಂತೂ ಕ್ರೇಜಿ ಕಾಯ್ತಿರುವಂತದ್ದೇ ಆ ಒಂದು ವಿಷಯಕ್ಕೋಸ್ಕರ. ಶಿವಣ್ಣ ಅವರ ಮೂವಿಲಿ ಶ್ರೀಮುರಳಿ ಕಾಣಿಸ್ಕೋಬೇಕು ಅಂತ ಅಕ್ಟೋಬರ್ 11ನೇ ತಾರೀಕು ಒಂದು ಫಿಕ್ಸ್ ಮಾಡ್ಕೊಂಡ್ರು. ಶಿವಣ್ಣ ಅವರು ಅಂದ್ರೆ ಆ ಒಂದು ರೆಸ್ಪೆಕ್ಟಬಲ್ ಪರ್ಸನ್ ಆಗಿ ಅವರೊಂದು ಡಿಸಿಷನ್ ನ ತಗೊಳ್ಳೋದ್ರಲ್ಲಿ ಅವರೇ ಬೆಸ್ಟ್ ಅಂತ ಹೇಳ್ಬಿಟ್ಟು UI ಕೂಡ ಡಿಸ್ಕಷನ್ ಅಲ್ಲ ಆಯ್ತು. ಸೊ ಈಗ UI ಮತ್ತೆ ರಣಗಲ್ದೇ ಒಂದು ಏನಂತಾರೆ ಲಾಂಚ್ ಇವೆಂಟ್ ನಡಿಬೇಕಾದ್ರೆ ಅಲ್ಲೊಂದು ಟಾಪಿಕ್ ಉಟ್ಕೊಂತು. ಅಂದ್ರೆ ಈಗ ಕ್ರೇಜಿ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಟ್ವಿಟರ್ ಅಲ್ಲಿ. ಏನಂತಂದ್ರೆ ಓಮ್ 2 ಏನಾದ್ರೂ ಅನೌನ್ಸ್ಮೆಂಟ್ ಆದ್ರೆ ಹೇಗಿರುತ್ತೆ, ಬಾಕ್ಸ್ ಆಫೀಸ್ ಕಿತ್ತೋಗುತ್ತೆ. ಬರೀ ಜಸ್ಟ್ ಹೈಪೇ ಸಾಕಿದ್ರದ್ದು ಓಮ್ 2 ಅನ್ನೋದು. ಜಸ್ಟ್ ಇಮ್ಯಾಜಿನ್ ಮಾಡಿ ಹೇಗಿರ್ಬೋದು, ಕ್ರೇಜಿ ಲೆವೆಲ್ ಅಲ್ಲ. ಅದಕ್ಕೆ ಹೇಳಿದ್ದು, ಈ ತರ ಸಿನಿಮಾಗಳ ಬಗ್ಗೆ ಮಾತಾಡ್ಬೇಕಾದ್ರೂ ಕೂಡ ನಾವು 2 ಸತಿ ಯೋಚನೆ ಮಾಡ್ತೀವಿ. ಏನ್ ಗುರು ಓಮ್ 2 ಸಿನಿಮಾ ಅನೌನ್ಸ್ಮೆಂಟ್ ಆಗ್ಬಿಟ್ರೆ ಅಂತ. ನನಗೆ ಗೊತ್ತು ಇದು ತುಂಬಾ ಜನರಿಗೆ ಅನಿಸ್ಬೋದು, ಅದೆಲ್ಲ ಆಗಲ್ಲ ಗುರು ಅಂತಾನೆ ಹೇಳ್ಬೋದು. ಆದ್ರೆ ಹೇಳೋದಕ್ಕಾಗಲ್ಲ. ಹೇಗೆ ನವಗ್ರಹ 2ನೇ ಪಾರ್ಟ್ ಬರಬಹುದು ಅನ್ಕೊಂಡೇ ನವಗ್ರಹ ಪಾರ್ಟ್ ತೆಗಿಯಕ್ಕೆ ದಿನಕರ್ ಅವರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಅದ್ರ ಬೇರೆ ಯಾವ ರೀತಿ ಇರುತ್ತೆ ನನಗೆ ಗೊತ್ತಿಲ್ಲ. ಸತ್ಯವಾಗಿ ಹೇಳ್ಬೇಕು ಅಂದ್ರೆ ಅದ್ರಲ್ಲಿ ಡಿ ಬಾಸ್ ಇರ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಆದ್ರೆ ನವಗ್ರಹ 2 ತಗೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ದಿನಕರ್ ಅವರು. ಸೊ ನೀವು ನಾನು ಹೇಳೋದನ್ನ ತುಂಬಾನೇ ಎಲ್ಲೆಲ್ಲೂ ಹೇಳ್ಕೊಳಕ್ ಹೋಗ್ಬಿಡಿ. ಯಾಕೆಂದ್ರೆ ಇದು ಇರೋಂತ ವಿಷಯನ ನಾನು ನಿಮ್ ಮುಂದ್ಗಡೆ ಹೇಳ್ತಾ ಇರುವಂತದ್ದು. ಯಶ್ ಅವರು ಕೂಡ ಮುಂಬೈಯಲ್ಲಿ ಕಾಣಿಸ್ಕೊಂತಾರೆ. ಅಂಡ್ ಆ ಹೇರ್ ಸ್ಟೈಲ್ ಲಾಸ್ಟ್ ಟೈಮ್ ನಾವು ಶಿವಣ್ಣ ಅವರು ಮತ್ತೆ
ಇವರು ಯಶ್ ಅವ್ರು ಮೀಟ್ ಆದಾಗ ನಾವೇನು ಅನ್ಕೊಂಡಿದ್ವಿ ಅಂದರೆ, ಓ ಇವರಿಬ್ರು ಒಂದೇ ಸಿನಿಮಾದಲ್ಲಿ ಏನಾದ್ರು ಕಾಣಿಸ್ಕೊಂತೀವಿ, ಕ್ಯಾಮಿಯೋ ಏನಾದರೂ ಇದೆಯಾ? ಯಾಕೆಂದರೆ ಎಲ್ಲ ಸಿನಿಮಾದಲ್ಲಿ ಇವರ ಕ್ಯಾಮಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಅವ್ರು ಯಶ್ ಅವರಂತೂ ಹೆಸಿಟೇಟೇ ಮಾಡಲ್ಲ ಟಾಕ್ಸಿಕ್ ಸಿನಿಮಾಗೆ ಶಿವಣ್ಣ ಅವ್ರನ್ನ ಹಾಕೋದಕ್ಕೋಸ್ಕರ. ಹೌದು, ಟಾಕ್ಸಿಕ್ ಸಿನಿಮಾದಲ್ಲಿ ಶಿವಣ್ಣ ಅವರು ಬರುವಂಥ ಚಾನ್ಸಸ್ ತುಂಬಾನೇ ಇದೆ. ನಾನು ಸ್ಟ್ರಾಂಗ್ ಬಸ್ ಜೊತೆಗೇನೆ ಹೇಳ್ಬೇಕು, ಅದು ಇನ್ನು ಬಸ್ ಬಂದಿಲ್ಲದಿರೋ ಕಾರಣಕ್ಕೋಸ್ಕರ ನನ್ನ ಕಡೆಯಿಂದನೇ ಏನು ಹೇಳೋದಕ್ಕೆ ಆಗ್ತಾ ಇಲ್ಲ. ಹಾಗೇನೆ ಡಿ ಬಾಸ್ ಅವರು ಅಂದ್ರೆ ಈಗ ಟಿವಿ ನೈನವ್ರು ತೋರಿಸೋ ಪ್ರಕಾರ ಈಗ ಪ್ರಾಪರ್ ಆಗಿ ಈಗ ಅನ್ನಿಸ್ತಾ ಇದೆ ನಮ್ಗೆ ಏನಾದ್ರು ಬೇಕಾಗಿರುವಂತ ಒಂದು ಕಂಟೆಂಟ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು, ಅಂದ್ರೆ ನ್ಯೂಸ್ ಚಾನಲ್ಸ್ ಕಡೆಯಿಂದ ಖುಷಿಯಾಗಿರುವಂತ ಒಂದು ಮುಖದಲ್ಲಿ ಆ ಖುಷಿ ಕಾಣಿಸ್ತಾ ಇದೆ. ಅಂದ್ರೆ ಬೇಲಾಗುವಂತ ಚಾನ್ಸಸ್ ಆದಷ್ಟು ಬೇಗ ಇದೆ ಅನ್ನೋ ಒಂದು ಆ ಥರದೊಂದು ಫೀಲ್ ನನಗೆ ಕೊಡ್ತಾ ಇದೆ. ಅದಲ್ಲದೆ ಒಂದು ರೂಮರ್ ಅಂತಾನೆ ಹೇಳ್ಬೋದು, ನಾನು ರೂಮರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಡಿ ಬಾಸ್ ಅವರು ಆಚೆ ಬರ್ಬೇಕಾದ್ರೇನೆ ಅವರ ಹೆಂಡತಿ ಏನಿದಾರಲ್ಲ ಅವರು ಚಾಪರ್ನ ಬುಕ್ ಮಾಡ್ಕೊಂಡಿದ್ದಾರೆ, ಒಂದು ಚಾಪರ್ನ ಬುಕ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದು ಎಷ್ಟು ನಿಜ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಆದ್ರೆ ಇದೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಅವ್ರ ಬಾಂಡಿಂಗ್ ಬಗ್ಗೆ ಜನರು ಮಾತಾಡ್ತಿರಲ್ಲ, ಅದು ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಎಷ್ಟು ಜನ ಅಕ್ಟೋಬರ್ ರಿಲೀಸಸ್ ನಿಮ್ ಮುಂದೆ ಏನ್ ಕಾಣ್ತಿದ್ದಿಲ್ಲ, UI ಒಂದು ಡೌಟ್ ಇಂದ ಬಿಟ್ಟು ಎಷ್ಟು ಜನ ಈ ಒಂದು ಸಿನಿಮಾಗಳಿಗೆ ಇಲ್ಲೇನು ಮೆನ್ಷನ್ ಮಾಡಿರೋ ಸಿನಿಮಾಗಳಿಗೆ ಕಾಯ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದು ಜಸ್ಟ್ ಈಗ ಅಪ್ ಟು ಡೇಟ್ ಇರೋವಂಥದ್ದು, ಇದಕ್ಕೆ ಮೂವಿ ಲಿಸ್ಟ್ ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸುತ್ತಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನೀವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಬೇಕಿದ್ರೆ ಸಬ್ಸ್ಕ್ರೈಬ್ ಅಂತ ನೋಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.